ಯಪ್ಪ ಒಂದ್ ದಿನಕ್ಕೆ ಒಂದು ವರ್ಷ ಕಳ್ದಂಗೆ ಆಗೋಯ್ತು. ನಮ್ಮ ಮನೆಗೆ ನಾನೇ ನೆಂಟ್ರಾಗ ಬಂದೀನಿ ಈಗ. ಓ ಹೆಣ್ಮಕ್ಳು ಬಂದ್ಮೇಲೆ ಹಂಗೆ ಅಲ್ವವ, ಮದ್ವೆಗೆ ಹೋದ್ಮೇಲೆ ಇನ್ನು ನೆಂಟ್ರೆಯ ತವ್ರ ಮನೆಗೆ. ಒಸಿ ಖುಷಿ ಆಯ್ತಾರ ನಿಮ್ಮನ್ನೆಲ್ಲ ನೋಡಿ. ಓ ನೆನ್ನೆಲ್ಲ ಉಂಡೆ ತಿತ್ತಿಲ್ಲ ಕಣವ ನಿಮ್ಮವ್ವ, ಏನ್ ನೆನ್ಸ್ಕೊಳ್ತಿದ್ಲು. ನಂಗೂ ಒಸಿ ಬೇಜಾರಾಯ್ತಿತ್ತಿಲ್ಲ. ಅಪ್ಪ ಎತ್ತಾಗೋಯ್ತು, ಅಪ್ಪ ಒಸಿ ಹೇಳ್ತಿತ್ತ. ಹೇಳ್ತಾನೆ, ಕುಡಿದ್ಬಿಟ್ಟಂಗೆ ಆಡ್ತಿದ್ದ ಕಣ್ ಸುಮ್ನಿರು. ವಾ ಕುಡಿತಾ ಇದ್ದ ತಿರ್ಗವ ಉಂಕನವ ತಿರ್ಗ ಶುರು ಮಾಡ್ಕೊಂಡ ಕುಡಿಯೋದ. ಏನ್ ನನ್ ಮಗಳಿಲ್ಲ ನನ್ ಮಗಳಿಂದ ಅಳ್ತಾ ಕೂತಿದ. ಪಾಪ ಯಾ ಪಾಪ ಕುಡ್ದಿರೋದಂಗ ಆಡಿಸ್ತಿತ್ತು. ಈಗ ನೋಡಿ ಏನ್ ಕೇಳಕ್ಕಿಲ್ಲ ಸುಮ್ನೆ ಅವನಪ್ಪ. ಹೆಂಗೋ ಕುಡ್ಕೊಂಡಿರ್ಲಿ ಬಿಡವ. ಓಹೋ ನೋಡ್ದೆ ಇವಳ, ನೋಡತ್ತೆ ನೋಡಿ ಕುಡ್ಕ ಇರ್ಲಿ ನಮ್ಮ ಅಪ್ಪ ಅಂತಿರದ. ಅಷ್ಟೊಂದು ಆಸೆಗಳ ಅಪ್ಪ ಅಂದ್ರೆ ರಾಣಿ ಅಲ್ಲವ. ರೂಮಲ್ಲಿ ಇದ್ದಾಳೆ ಕಣವ. ಯಾಕೆ ಜೊತೆ ಸರಿಯಾಗಿ ಮಾತಾಡಕ್ಕಿಲ್ವಲ್ಲ, ಮದ್ವೆಗೆ ಹೋದ್ರು ಮಾತಾಡಕ್ಕಿಲ್ಲಪ್ಪ. ಅಯ್ಯೋ ಅವೇನು ಹಂಗೆ ಕಣ್ ಸುಮ್ನಿರು. ಏನು ಎಷ್ಟು ಹೇಳಿದ್ರು ನಮ್ಮ ಮಾತೆ ಕೇಳಲಿಲ್ಲ, ಇಷ್ಟ ಬಂದಂಗೆ ಮಾಡ್ತಾಳೆ. ಓ ಹೆಂಗ ಚೆನ್ನಾಗಿರ್ಲಿ ಸುಮ್ನಿರು. ಇಲ್ಲ ಇಲ್ಲ ನಿಮ್ಗಿಂತ ಮೊದ್ಲು ಅವಳನ್ನ ಮದುವೆ ಮಾಡ್ಬೇಕಿತ್ತು. ಇನ್ನೊಸಿ ದಿನ ಅವಳಿಗೂ ಮಾಡ್ಬಿಡದೆಯ. ಅವಳನ್ನ ಮಾಡಿ ಕಳಿಸ್ಬಿಟ್ರೆ ನಿಮ್ ಜೊತೆ ಇರೋರು ಯಾರು ಪಾಪ ನಿನ್ಗೆ ಎಲ್ಲ ಮಾಡಕ್ಕದ. ಏನ್ ಮಾಡ್ಯವ ಹಂಗಂತ ಸುಮ್ನಿರಕ್ಕದ. ಅದು ಯಾಕೋ ದಿನೇ ದಿನೇ ಜಾಸ್ತಿ ಆಯ್ತದೆ, ಮದುವೆ ಮಾಡಿ ಕಳಿಸ್ಬೇಕು ಫಸ್ಟು. ಅವಳು ಕಳಿಸ್ಬಿಡಿ, ಸೊಸೆ ಬತ್ತಾಳಲ್ಲ ಮಗನಿಗೆ ಮದುವೆ ಮಾಡಿ ಸರಿ ಆಯ್ತದೆ. ಅಯ್ಯೋ ಬೋವ ಮಾಡಕ್ಕಾಯ್ತದೆ. ಇನ್ನೇನವ ಏನಾರು ಇದ್ರೆ ಮಾತಾಡಿ. ನಂಗಂತೂ ಎಲ್ಲ ಬಿಟ್ಟೋಗಿ ಹೊಸಿ ಬೇಜಾರಾಗಿಲ್ಲ. ಯಾಕಾದ್ರೂ ಇಷ್ಟು ಜಲ್ದಿ ಮದುವೆ ಆದ್ನು ಅನ್ಸ್ತದೆ. ಯಾಕಂಗಂದಿ ಮದ್ವೆಗೆ ಹೋದ್ರೆ ನಮಗೂ ನೆಮ್ಮದಿ ಅಲ್ವಾ, ನನ್ನ ಮಗಳಿಗೂ ನೆಮ್ಮದಿ ಆಯ್ತದೆ. ಇಲ್ಲ ಅವಳಿಗೂ ಟೆನ್ಷನ್ ಜಾಸ್ತಿ, ಮದ್ವೆ ಆಗಿಲ್ಲ ಅಂತ. ಇನ್ನೇನವ ಚೆನ್ನಾಗಿ ನೋಡ್ಕೊಂಡಾರ ಮತ್ತೆ ನಿಮ್ಮ ಮಾವ ಅವಳವಳು ಬಿಂಗಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಏನ್ ಹೇಳಿದಿರ್ಗೆ ಏನ್ ಮಾಡ್ತಿದ್ದೆ ನೆನ್ನೆ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ ತಾನೇ. ಅಯ್ಯೋ ಯಾಕೆ ಹೇಳಿಯವ, ಹೊಸಿ ಚೆನ್ನಾಗಿ ನೋಡ್ಕೊಳಕಿಲ್ಲ ಪಾಪ. ನಮ್ಮ ಅತ್ತೆನೂ ಹೊಸಿ ಒಳ್ಳೇದಲ್ಲ, ನಮ್ಮ ಮಾವ ಇಂತ ಅವ್ರಕ್ಕಿಂತ ಒಳ್ಳೆಯವರು. ನಮ್ಮ ಬಾವ ಕೆಲಸ ಅಂತ ಹೋಯ್ತದೆ. ನಮ್ಮ ಅಕ್ಕನೂ ಅಷ್ಟೇ, ಅಲ್ಲಿ ಇಲ್ಲಿ ಹೋಯ್ತಾ ಇರ್ತಾಳೆ, ಅದೆಲ್ಲ ಓದಳ ಕಣೆ. ನಮ್ಮ ಅತ್ತೆನೂ ಒಂದೊಂದ್ಸತಿ ಹೋಯ್ತದೆ, ಇಲ್ಲ ಮನೇಲೇ ಇರ್ತದೆ. ಒಂದು ಕೆಲಸ ಮುಟ್ಟಿಸ್ಕೊಡಕಿಲ್ಲ ಕಣವ, ಎಲ್ಲನೂ ಅವರೇ ಮಾಡ್ತಾರೆ. ಏನೇ 7 ಗಂಟೆಗೆ ಎದ್ದಕ್ಕೆ ಯಾಕೆ ಇಷ್ಟು ಜಲ್ದಿ ಎದ್ದೆ, ಮನೆಗೆ ಹೋಗು ಅಂತಿದ್ರು. ಎಲ್ಲನೂ ಕೆಲಸ ಮಾಡ್ಕೊತಾಳಂತೆ, ನೀನ್ ಯಾಕೆ ಮಾಡಿ ಅಂತ. ವಾ ಹೆಂಗೋ ಸರಿ ಬಿಡವ, ಇಲ್ಲಾರು ಮಾಡಿ ಸಾಕಾಗಿದ್ದೆ, ಅಲ್ಲ ಯಾರು ನೆಮ್ಮದಿಯಾಗಿರು. ಅವಳೆಲ್ಲ ಕೆಲಸದಳು ಲಕ್ಸು ಎಲ್ಲ ಮಾಡ್ಕೊ ಹೋಯ್ತಾರಲ್ವಾ, ಎಲ್ಲನೂ ಅವರೇ ಮಾಡ್ಕೋತಾರೆ. ನನ್ನ ಕೈ ಒಂದು ಕಡ್ಡಿ ಎತ್ ಮಡಗ್ಸಕ್ಕಿಲ್ಲ ಗೊತ್ತವ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಕುಂತಿದ್ದಕ್ಕೆ ಊಟ ತಿಂಡಿ ಕಾಪಿ ಹಾಲು ಅಂತ ಎಲ್ಲನೂ ಕೊಡ್ತಾರೆ. ಹೆಂಗೋ ಒಳ್ಳೇದಾಗಿದ್ಬಿಟ್ರೆ ಸಾಕನವ. ಅಯ್ಯೋ ಅವ್ರಂಗೆಲ್ಲ ಇದು ಮಾಡ್ತಾರೆ ಅಂತ ಸುಮ್ಮನಿರ್ಬೇಡವ. ನೀನು ಆ ಥರ ಬೇಗನೆ ಎದ್ದು ಚೆನ್ನಾಗಿ ಸೀರೆ ಗಿರೆ ಉಟ್ಕೊಂಡು, ಹಣೆ ತುಂಬ ನಾಮ ಇಕ್ಕೊಂಡು, ತಲೆ ಬಾಚ್ಕೊಂಡು, ಹೋಗಿ ಮಡ್ಕೊಂಡು ಚೆನ್ನಾಗಿ ನಗ್ನಗ್ತೇವಿ ಯಾವಾಗಲೂ ಮನೆಯೊಳಗೆ. ಎದ್ದು ಬಾಕ್ಲು ತರಿಸಿ ರಂಗೋಲಿ ಎಲ್ಲ ಬಿಡು. ಪೂಜೆ ಗೀಜೆ ಮಾಡಿ ಕಾಪಿ ಗೀಪಿನಾರು ಮಾಡ್ಕೊಡವ. ಹೇಳ್ತಾರೆ ಅಂತ ಸುಮ್ಮನಿರ್ಬೇಡ. ಈಗೇನೋ ವಸ್ತು ಅಂತ ಸುಮ್ಮನೆ ಅವರೇ, ಆಮೇಲಾರು ಮಾಡ್ಬೇಕು ತಾನೇ. ಅಯ್ಯೋ ಸುಮ್ಮನಿರಿ, ಅವ್ರೇನು ನಮ್ಮಂಗ ಅವ್ರ ಮನೆ ಯಾರು ಕೆಲಸನೇ ಮಾಡಿಕ್ಕಿಲ್ಲ, ಎಲ್ಲ ಕೆಲಸದವ್ರೆ ಅಂತ ಮಾಡೋದು. ಕೆಲಸ ಹೆಂಗಾರು ಆಗಲಿ ಆಯಿತು, ಪೂಜೆ ಗೀಜೆನಾರು ಮಾಡಬೇಡವ ಎದ್ದು. ಆಯಿತು ಮಾಡ್ತೀನಿ. ಉಂಕನ್ ಮಗಳೇ ಮಾಡ್ಕೊ ಅಷ್ಟ ಇಷ್ಟು ನಾಷ್ಟಾಗಿಷ್ಟ ಮಾಡು. ಏನು ಮನೇಲಿ ಇರ್ತೀರ ಸುಮ್ಮ ಕೂತ್ಕೊಳಕತ್ತದ, ಸಣ್ಣ ಪುಟ್ಟದ್ ಮಾಡ್ಕೊ. ಆಯಿತು. ಸಪ್ ಗಿಪ್ಟ್ ಇರಬೇಡ ಮನೆಯೊಳಗೆ, ನಗ್ನಗ್ತಾ ಇರಬೇಕು ಹೆಣ್ಮಕ್ಳು ಮನೇಲಿ. ಮತ್ತೆ ನಿಮ್ಮ ಮಾವ ಏನು ಹೇಳ್ತಾರೆ ಅದು ಕೇಳ್ಕೊಂಡಿರು. ಮದುವೆ ಆಯ್ತು ಈಗ ಏನು ಮಾಡೋಕ್ಕಾಗಿಲ್ಲ. ನಿನ್ನ ಗಂಡ ನಿಮ್ಮ ಮತ್ತೆ ಮಾವ ಏನು ಹೇಳ್ತಾರೆ ಕೇಳ್ಕೊಂಡಿರವ. ಪಾಪ ಒಳ್ಳೆಯರೆ ಅಂತಾರೇನಿಲ್ಲ ಯಾರೇ. ನಿಮ್ಮ ಅಕ್ಕ ಹೊಸಿ ವಾರ್ಗಿತಿ ಅವಳು ಸಿಡಿಮಿಡಿ ಅಂತೇಳಿ ಅಷ್ಟೇ. ಇವ ಅವಳಂದ್ರೇನು, ಅವಳಂಗೆ ಇವಳು ಸೊಸೆಯಾಗಿ ಹೋಗಿರೋದಲ್ವಾ, ಹಂಗೆ ಏನಿಲ್ಲ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಹೆಂಗೋ ಅಷ್ಟಾದ್ರೆ ಸಾಕನವ. ನಿನ್ನ ಗಂಡ ಎಲ್ಲವ ಒಳಗಿದ್ದದ? ರೂಮಲ್ಲವ್ರೆ. ಬೇಜಾರದೇನೋ ಪಾಪ, ಯಾವಾಗ್ಲೂ ಪರಿಚಯ ಇಲ್ಲ, ತಿರ್ಗಾಡ್ಕೊ ಬರ್ಲಿ ಅನ್ನಕ್ಕೆ. ಅದಕ್ಕೆ ನಮ್ಮ ಸತೀಶ ಇಲ್ವಾ, ಅವನೇ ಕರ್ಕೋದ್ರೆ ಆಯ್ತದೆ. ಅಯ್ಯೋ ನಾಚ್ಕೊತದೆ ಕಣವ, ಹೊಸಿ ನಾಚ್ಕೊಳಕ್ಕಿಲ್ಲ ವೇದ. ಹೇಗೆ ಮಾತಾಡ್ಸಲ್ಲ ಅಂದ್ರೆ ಇನ್ನು ಅವನು ಕರ್ಕೋದನ ಸುತ್ತಕ್ಕೆ. ಇರ್ಲಿ ಬಿಡು, ಅವಾಗೇನು ಬೇಜಾರಾಯ್ಕಿಲ್ಲಕಂತೆ. ಹೋಗವ ನೀನಾರು ಕೂತ್ಕ ಮಾತಾಡೋಗು, ಬೇಜಾರಾಯ್ಕಿಲ್ವಾ? ಹಿಂಗೆ ನಮ್ಮ ತಾವ ಬಂದು ಕೂತಿದ್ಯಲ್ಲ, ಅಲ್ಗೂ ಹೋದ್ಮೇಲೆ ಅವ್ರ ಜೊತೆ ನೆಲವೇ ಇರೋದು. ಸುಮ್ಮನಿರವ, ಇಲ್ಲಿಗೆ ಬರೋದೇ ಅಪರೂಪ ಆಯ್ತದೆ. ಹೆಂಗೋ ಇರೋ ಗಂಟೆ ನಿಮ್ಮ ಜೊತೆ ಇರ್ತೀನಿ, ಅಲ್ಗೂ ಹೋದ್ಮೇಲೆ ಅವ್ರ ಜೊತೆ ನೆಲವೇ ಇರೋದು. ರೋಜಕ್ಕ ಬಾವ ಯಾಕೆ ಹೊಂಟೋಯ್ತು? ಅತ್ತೇನು ಹೊಂಟೋಗಾರ ಇರ್ದನಿಯಾ? ಅಯ್ಯೋ ಹೋದ್ರು ಕಣವದು ಯಾಕಂಗಾಡರು, ಹೋಯ್ತೀವಿ ಅಂತ. ನಾನು ಬಾ ಅಂದ್ರೂ ಹೋಗ್ನಿಲ್ಲ. ನಾಳೆ ಹೋಯ್ತೀನಿ ನಾನುವೆ. ಇರು, ನೀನು ಹೋಯ್ತೀನಿ ಅಂತೀಯಲ್ಲ, ಇನ್ನೇನು ನಾಳೆಗೆ ನೀನು ಹೋಯ್ತೀಯಲ್ಲ, ನಾನೇನು ಮಾಡೋನಿಲ್ಲಿ ಹೋಯ್ತೀನಿ. ನೀನು ಹೋಗೋ ಗಂಟೆ ಇದ್ಬಿಟ್ಟ ಮೇಲೆ ಹೋಯ್ತೀನಿ. ಇರು ಇನ್ನೊಂದೆರಡು ದಿನ ಒಂದು ಬೇಜಾರಾಕಿಲ್ವಾ? ಆ ರಾಣಿನೂ ಸರಿಯಾಗಿ ಮಾತಾಡಕ್ಕಿಲ್ಲ ಅಂತಾನೆ ಮೊದಲೊಳಗೆ ಮದುವೆ ಮಾಡಿ ಕಳ್ಸವ. ನೋಡು ಚೆನ್ನಾಗಿರೋ ಸಂಬಂಧವ ಈಗೇನು. ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಬಿಡು. ನೋಡತ್ತಂಗೆ ಮಾಡ್ಬಿಡವ, ಬರೀ ಫೋನು ಅಂತ ತಿಳ್ಕ ಕೂತ್ಕೊತಾಳೆ. ಉಂಕನವ ನಾವೇನಾರು ಬೋದ್ರೆ ನಮ್ಗೆ ಏನು ತಿರ್ಕ ಮಾತಾಡ್ತಾಳೆ. ಇವರಿಬ್ರಂಗಲ್ಲ ಬಿಡೋಳು. ನನ್ನ ಮಗನೂ ಒಂಥರ ನನ್ನ ಮಾತು ಕೇಳ್ತಾನೆ, ಅವಳೇ ಒಂಥರ ಆಗ್ಬಿಟ್ಟಾಳೆ. ಅದು ಯಾಕಂಗೆ ಕಲ್ತ್ಕೊಂಡ್ಲವಳು ಒಬ್ಳು ಕಾಣೆ. ಸುಮ್ಮನಿರವ, ನಮ್ಮನೆ ಸತ್ರುಗಳಂಗೆ ನೋಡ್ತಾಳವಳು. ಸುಮ್ಮನಿರು, ಮದುವೆ ಮಾಡಿ ಕಳ್ಸೋಕಾಯ್ತದ ಅವಳನ್ನೇ. ಇನ್ನೇನು ಹೇಳಿ ಸಮಾಚಾರ? ಇವತ್ತೊಂದು ದಿನ ತಿರ್ಗ ನಾಳೆ ಕೊಂಡೋಗ್ಬೇಕು, ಇನ್ನು ಬರೋದು ಯಾವಾಗಲೂ. ಬನ್ನಿ ನೀವು ಅವಾಗ ಅಲ್ಲಿಗೆ ಬರ್ತೀವ ಹಾಕವ. ನೀನು ಚೆನ್ನಾಗಿದ್ಬಿಟ್ರೆ ಸಾಕು ಅಲ್ಲಿ. ಹೆಂಗೋ ಚೆನ್ನಾಗಿರವ. ಯಾರು ಏನಾರು ಅಂದ್ರೂ ಒಂದು ಮಾತಂದ್ರೂ ಸಹಿಸ್ಕೊ ಇರ್ಬೇಕನ್ನವ ಗಂಡನ ಮನೇಲಿ. ಕೋಪ ಮಾಡ್ಕೊಳ್ಳೋದು, ಇಂತಿರಿಕ ಮಾತಾಡೋದು, ಬೈಯೋದು, ಜಗಳಾಡೋದು ಇದು ಯಾವುದು ಮಾಡಬಾರ್ದು. ಸರಿಯವ? ಇಲ್ಲಕ್ಕನ್ ಸುಮ್ಮನಿರು, ನಂಗೆ ಗೊತ್ತಿಲ್ವಾ ಪಾಪ. ಅಷ್ಟೆಲ್ಲ ಇದ್ಮೇಲೆ ನಾನು ಯಾಕೆ ತಿರ್ಗ ಜಗಳಕ್ಕೆ ಹೋಗನೆ? ನೀ ಏನೂ ಮಾತಾಡಕ್ಕಿಲ್ಲ, ಏನಂದ್ರು ಅನ್ಸ್ಕೊಂಡು ಸುಮ್ಮನೆ ಆಯ್ತೀನಿ. ಅಯ್ಯೋ ನನ್ನ ಮಗಿಗೆ ಹೇಳ್ಕೊಡ್ಬೇಕವ್ವ, ಎಲ್ಲ ಗೊತ್ತು ಅದಕ್ಕೆ. ಅವಳೇ ಇಷ್ಟಪಟ್ಟು ಆಗೋಳೆಲ್ಲ, ಇನ್ನೇನು ಚೆನ್ನಾಗಿದ್ರೆ ಸಾಕು ಅಷ್ಟೇ, ಇನ್ನೇನು ಕೇಳೋ ನಾವು. ಎಲ್ಲೋದೆ ಸತೀಶ? ಕಾಣಪ್ಪ ಅದೆಲ್ಲೋದ್ನ. ಅತ್ತೆ ಐಕ್ಲೇನು ಮನೇಲಿ ಇರೋಕ್ಕಿಲ್ವಲ್ಲ? ಇಲ್ಲ, ಐಕ್ಳು ಜೊತೆ ಹಾಕೊಂಡಂಗೆ ಓಡ್ತಾ ಕಣವ. ಮಾವ ಎಲ್ಲಿ? ಮನೆಯೊಳಗಿದ್ದಾರ ಅವರು? ಅಣ್ಣನ ಜೊತೆನೇ ಇರಬೇಕು. ಮಾವನು ಕುಡಿತದಲ್ವಾ? ಕುಡಿದಾನೆ ಏನು ಉಯ್ಕತಾನೆ ಮೈ ಮೇಲಲ್ಲವ. ಅವನೇ ಕಳ್ಸಿರ್ಬೇಕೇನೋ ಅಣ್ಣಂಗೆ ತಿರ್ಗವ ಅಂತ ಅನಿಸ್ತದ ನನ್ಗೆ ಯಾಕೋ. ಇದ್ರೂ ಇರ್ಬೋದು ಕಣ್ಮಗ. ಇಷ್ಟು ದಿನ ಸುಮ್ಮನಿರನು, ಇವಾಗ ಕುಡ್ದಾನೆ ಅಂದರೆ ನಿನ್ನ ಗಣ್ಣ ಎಲ್ಲ ಕುಡಿ ಅಂತ ಹಿಂಸೆ ಮಾಡಿರ್ಬೇಕು. ಕಣವ ನಂಗೆ ತಾನೇ ಕುಡಿ ಅಂತಾನೆ.
ಅಯ್ಯ ಅಣ್ಣಂಗಾರು ಜ್ಞಾನ ಬೇಡವಾ? ಅಯ್ಯ ಅವ್ನಿಗೆ ಅಷ್ಟು ಜ್ಞಾನ ಇದ್ದದ ಸಿಕ್ಕಿದ್ರೆ ಸಾಕು. ನಾನು ಕುಡಿಯಾಕಾರ ಕುಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಮನೇಲಿ ಬಾಯಿ ಮುಚ್ಕೊಂಡು ಮನೆ ಕೊಟ್ಬಿಟ್ರೆ ಅಷ್ಟೇ ಸಾಕು. ಬೀದಿರ್ ಕೂತ್ಕೊಬಿಟ್ಟು ಬಗಳ್ತಾನೆ ಅದೇ ಬೇಜಾರು. ಎಷ್ಟು ಹೇಳಿದ್ರು ಅರ್ಥನೇ ಆಯ್ಕಿಲ್ಲ, ಏನು ತಲೆ ಒಳಗೆ ಹೋಯ್ಕಿಲ್ಲ, ಹಂಗಾಡ್ತಾನೆ ಕುಡಿದ್ಬಿಟ್ರೆ. ಅಯ್ಯೋ ಇದ್ದಿದ್ದೆ ಹಾಕವ ಇನ್ನೇನವ, ಅಲ್ಲಿ ಏನೂ ತೊಂದರೆ ಇಲ್ಲ ಅಲ್ವಾ ನಿನಗೆ? ಏನಿಲ್ಲ ಕಣವ, ಯಾವ ತೊಂದರೆ? ನೀವು 6 ಜನ ಇರೋದು ಮನೇಲಿ ಅಲ್ವಾ? ಇನ್ನು ಯಾರೂ ಇಲ್ಲ. ಮನೆ ಕೆಲಸದವ್ರು ಮಾಡ್ತಾರಲ್ವ ಅಡುಗೆ ಗಿಡ್ಗೆ? ಇವತ್ತು ಯಾರು ಮಾಡಿದ್ರು ಅಡುಗೆ? ಅಯ್ಯೋ ನಾನೇ ಎಲ್ಲನೂ ಮಾಡಿದೆ ಅಂದರೆ ಬೇಜಾರು ಮಾಡ್ಕೋತಾರೇನೋ. ಇವತ್ತು ಭಟ್ರು ಕರ್ಸಿದ್ರು, ಯಾರೋ ಬೇರೆಯವ್ರು ಬಂದು ಮಾಡಿದ್ರು. ವಾ ಚೆನ್ನಾಗಿತ್ತು, ನೀನು ಮಾಡಂಗೆ ಇತ್ತು ಅದುವೆ. ನೀನು ಅಡುಗೆ ಗಿಡ್ಗೆ ಮಾಡ್ಕೊ, ದಿನ ಸೀರೆನೇ ಉಟ್ಕೋ, ಡ್ರೆಸ್ಸಿಗೆ ಸಾಕಬೇಡ ಎನ್ನುವೆ. ಹೆಣ್ಮಕ್ಳು ಲಕ್ಷಣಕ್ಕೆ ಸೀರೆ ಉಟ್ಕೊ ಇರಬೇಕು. ಹೊಸ್ದಾಗಿ ಮದುವೆ ಆಗಿದ್ದು ಚೆನ್ನಾಗಿರೋ ಸೀರೆ ಉಟ್ಕೋ. ಯೋ ಅಜ್ಜಿ, ನಮ್ಮ ಅತ್ತೆ ಇದೇನು ಹಳೆ ಮುತ್ಕೆಂಗೆ ಸೀರೆ ಉಟ್ಕೊಂಡು ಯಾವಾಗಲೂ ನಾನೇ ಡ್ರೆಸ್ ಹಾಕತ್ತೀನಿ ನೀನು ಹಾಕು ಅಂತಿತ್ತು. ಅಯ್ಯ ಅದೇನು ಚಂದ ಹಂಗೆ ಡ್ರೆಸ್ಸು ಗಿಸ್ಸು ಅನ್ಕೊಂಡು ಹಾಕೊಂಡು ಲಕ್ಷಣವಾಗಿ ಸೀರೆ ಉಟ್ಕೊಳ್ತಾನೆ. ಹಂಗೋ ಅವರು ಚೆನ್ನಾಗಿರ್ಲಿ ಅಂತಲ್ವ ಹೇಳೋದು. ಹಾಕೋ ಈಗೇನು ನಿಮ್ಮ ಅತ್ತೆ ಅಷ್ಟು ಬಲ ಅಂತ ಮಾಡ್ತಾರೆ ಅಂದರೆ ಇನ್ನೇನು ಬೇಡ ಅನ್ನಕ್ಕದ. ಪಾಪ ಯಾರಿಗೂ ಬೇಜಾರು ಮಾಡಬೇಡ. ನಿಮ್ಮ ಅತ್ತೆ ಆಗೇನೋ ಅಯ್ಯೋ ಅದೇನೋ ಕೆಟ್ಟಗಳಿಗೆ ಹಂಗೇನೇನೋ ಮಾತಾಡಿತ್ತು. ಆಮೇಲೆ ಪಾಪ ಅವರೇ ತಪ್ಪಾಯ್ತು ಅಂತ ಬಂದು ಮದುವೆ ಮಾಡ್ಕೊಡಿ ಅಂತ ಕೇಳಲಿಲ್ವಾ? ಅವ್ರಿಗೆ ಹಂಗೆ ಇಷ್ಟ ಡ್ರೆಸ್ಸಿಗೆ ಸಾಕು ಅಂದ್ರೆ ಹಾಕೋ, ಇನ್ನೇನು ಏನು ಬಾರಿ ವಯಸ್ಸಾಗಿದ್ದದ. ಹಂಗೂ ಹೊಸಿದಿನ ಹಾಕೋ ಸೀರೆಯ, ಹೊಸ್ದಾಗಿ ಮದುವೆ ಆಗಿದೆಯಲ್ವಾ, ಆಮೇಲೆ ಹಾಕೊಳ್ವೆ ಡ್ರೆಸ್ನೆಯ. ಆಯಿತು ಅಂತಂದೆ ನಾನುವೆ. ನಿನ್ನ ಗಂಡ ಏನನ್ನೋದು? ಅವ್ರೇನಂದರು ನಿನ್ಗೆ ಹೆಂಗೆ ಇಷ್ಟ ಹಂಗಿರು ಅಂತಾರೆ. ಯಾವ್ದಾರು ಬಟ್ಟೆ ಹಾಕೋ ಹೆಂಗಾರು ಹಾಕೋ, ನೀನು ಕೇಳಿಲ್ಲ, ನಿನ್ಗೆ ಹೆಂಗೆ ಇಷ್ಟ ಹಂಗಿರು ಅಂತಾರೆ. ಪಾಪ ಅವ್ರದ್ದೇನೂ ಇಲ್ಲ. ಒಳ್ಳೆ ಹುಡುಗ ನೋಡಿದ್ರೆ ಗೊತ್ತಾಯ್ಕಿಲ್ವಾ? ಒಳ್ಳೆ ಹುಡುಗ ಆಗಿರೋದಕ್ಕೆ ಮತ್ತೆ ಅಷ್ಟೆಲ್ಲ ಆದ್ರೂ ನಮ್ಮ ಹೆಣ್ಣ ಬಿಡ್ದಂಗೆ ಮದುವೆ ಮಾಡ್ಕೊಂಡಿರೋದು. ಸುಮ್ಮನಿರಿ, ಅವ್ರನ್ನ ಹೋಗ್ಬೇಡಿ. ನಮ್ಮ ಪೂಜನ್ ಮದುವೆ ಮಾಡ್ಕೊಳಕ್ಕೆ ಅವರೇ ಪುಣ್ಯ ಮಾಡಿದ್ರು. ಅವಳಿಗೇನು ಕಮ್ಮಿ, ಅವಳಷ್ಟು ಒಳ್ಳೆಯರು ಯಾರೂ ಇಲ್ಲ ನಮ್ಮ ಮನೇಲಿ. ನನ್ನ ಸೇರಿಸಿ ನಾನೇ ಕೋಪ ಮಾಡ್ಕೊಂಡು ಮತ್ತೆ ಹಂಗೆ ಹೆಂಗೆ ಅಂತ ಗಿಜ್ಜಾಡ್ತೀನಿ. ನಾನೇ ಉಂಗೆ ಅಪ್ಪಂಗೆಲ್ಲ ಬೋದೀನಿ. ಪೂಜಾ ಒಂದಿನ ಯಾರಿಗೂ ಮಾತಾಡ್ನಿಲ್ಲ, ಏನಾದ್ರೂ ಸಹಿಸ್ಕೋಯ್ತಾಳ ಕಣವ. ಅವಳಕ್ಕಿಂತ ಹೆಣ್ ಬೇಕು ಅವ್ರಿಗೆ. ಎಲ್ಲಿ ಹುಡ್ಕೋದ್ರು ಇಂಥವ್ರು ಸಿಕ್ತಿತ್ತಿಲ್ಲ, ಸುಮ್ಮನಿರಿ. ಕಣವ ಅದಂದ್ರೆ ಮಾತು. ಇನ್ನೊಂದ್ಸಲ ಹೇಳು, ನಮ್ಮ ಹೆಣ್ಣು ಮಾತ್ರ ಬಂಗಾರ. ಅಯ್ಯೋ ಸುಮ್ಮನಿರಿ, ಜಾಸ್ತಿ ಹೋಗ್ಬೇಡಿ. ಸುಮ್ಮನಿರು, ನಿನ್ನಂಗೆ ಯಾರು ಇರೋಕ್ಕಾಯ್ಕಿಲ್ಲ. ಅಲ್ಲೂ ಚೆನ್ನಾಗಿ ಮಾಡ್ಕೊ ಹೋಯ್ತಾಳೆ, ಯಾರು ಏನು ಹೇಳ್ಕೊಡಂಗಿಲ್ಲ ಅವಳಿಗೆ. ನನ್ನ ಮಗ ಏನೋ ಬಂಗಾರದಂತಿದ್ದು, ಬಂಗಾರದಂತ ಹುಡುಗನೇ ಸಿಕ್ಕವನೇ ಏನಿಲ್ಲ. ಆದಷ್ಟು ಬೇಗ ಒಂದು ವರ್ಷದೊಳಗೆ ತೊಟ್ಲು ತೂಗ್ಲಿ. ಸುಮ್ಮನಿರಜ್ಜಿ. ಕಣವ ಅದೇನೋ ಪ್ಲಾನಿಂಗ್ ಗೀನಿಂಗ್ ಅಂತ ಮಾಡ್ಕೋತಾರೆ, ಮಾಡ್ಕೊಬಿಡಿ. ಆದಾಗ ಆಗ್ಬಿಡ್ಬೇಕು, ದೇವ್ರ ಕೊಟ್ಟ ಈಸ್ಕೊಬಿಡ್ಬೇಕು. ಆ ಪ್ಲಾನು ಈ ಪ್ಲಾನು ಅಂತ ಸುಮ್ಮನೆ ಇದು ಮಾಡಬೇಡಿ. ಯಾಕೆ ಬೇಕಾಮೇಲೆ ಕಷ್ಟ ಕಣವ, ಅದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ. ಸುಮ್ಮನಿರಜ್ಜಿ ಆಯ್ತು. ಅದ್ ನಂಗೆ ಹೇಳಿ, ರೋಜಕ್ಕಂಗೆ ಆಗ್ಲಿ ಮೊದಲು. ನನ್ಗಾದ್ಮೇಲೆ ಅಂತೇನು ಆಗ್ಲಿ, ಸುಮ್ಮನಿರು. ಎಲ್ಲ ಚೆನ್ನಾಗಿದ್ರೆ ಎಷ್ಟೊತ್ತು ಮಗನೇ ಇರೋದು. ಸುಮ್ಮನಿರವ ಆಯ್ತವಂತೆ, ಏನು ಮಾಡೋಕ್ಕಾಯ್ಕಿಲ್ಲ ಕೆಟ್ಟಗಳಿಗೆ. ಎಲ್ಲ ಹಿಂಗೆ ಮಾತಾಡ್ತಾ ಕೂತ್ಕೊಂಡಿರೋ ಪಾಪ ಹುಡ್ಗಂಗೆ ಅಡುಗೆ ಗಿಡ್ಗೆ ಮಾಡ್ಕೊಟ್ಟಿರೋ ಅಂತಾನೆ ಹೋಗ್ರವ ಪಾಪ. ಏನಾರು ಮಾಡ್ಕೊಡೋಗಿ. ಮಾಡ್ತೀನಿ ರೀ ನಾನೇ. ಬೇಡ ಕುತ್ಕೊ ಮಾತಾಡು, ನಾನು ಮಾಡ್ತೀನಿ. ಕುತ್ಕವ ನೀನು ಮಾತಾಡು ಮಗಳ ಜೊತೆ. ಇನ್ನೇನು ನಾನು ನಾಳೆ ಕೊಂಡೋಯ್ತೀನಿ, ನಾನು ಅಡುಗೆ ಮಾಡ್ತೀನಂತೆ. ನಡೆಯವ ನಾನು ಮಾಡ್ಕೊಟ್ಟನು, ಬುಡತೆ ಮಾಡ್ಕೊತೀನಂತೆ. ಬಾ ಇನ್ನೇನ್ರಪ್ಪ ಎಲ್ಲರೂ ಹೆಂಗಿದ್ದೀರಾ? ನಾನು ಯಾಕೆ ನಮ್ಮ ಅತ್ತೆ ಮನೇಲಿ ಅಷ್ಟು ಕೆಲಸ ಮಾಡಿದ್ರು ಏನೂ ಮಾಡಿಲ್ಲ, ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನು ಮಾಡೋದು, ಹೆಂಗ್ ನಡೀತದೆ ಹಂಗೆ ಹೇಳಕ್ಕಾಯ್ತದೆ ಮನೆಗೆ ಬಂದು. ಅವ್ರಿಗೂ ತುಂಬ ಬೇಜಾರಾಗುತ್ತಲ್ವಾ ಪಾಪ, ಮೊದಲನೇ ದಿನನೇ ಅಷ್ಟೆಲ್ಲ ಮಾಡೋಳೆ ಅಂತ. ಸುಮ್ಮನೆ ಅವ್ರಿಗೆ ಹೊರಗದ್ ಬೇಡ, ನೆಮ್ಮದಿಯಾಗಿರ್ಲಿ, ಅಲ್ಲಿ ಏನೇ ನಡೆದ್ರು ಇಲ್ಲಿ ಹೇಳೋದು ಬೇಡ ಅಂತ ಅಷ್ಟೇ. ಅದಕ್ಕೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳೀನಿ. ಅಲ್ಲೂ ಏನು ತೊಂದರೆ ಇಲ್ಲ, ಮನೆ ಸೊಸೆಯಾಗಿ ಮಾಡ್ಬೇಕಲ್ವಾ. ಇಲ್ಲೂ ಮಾಡ್ತಿದ್ದೆ ಅಲ್ಲೂ ಮಾಡ್ತೀನಿ ಅಷ್ಟೇ. ಮತ್ತೆ ನಾಳೆ ಹೋಗ್ಬೇಕು, ಅದಕ್ಕೆ ಎಲ್ಲ ಜೊತೆನೂ ಕುತ್ಕೊಂಡು ಮಾತಾಡ್ತೇವೆ. ಹಂಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.